ನಮಸ್ಕಾರ ರೀ ಎಲ್ಲರಿಗೂ. ನಾನು ಇವತ್ತು ಮತ್ತೊಂದು ಹೊಸ ಮಿನಿ ಬ್ಲಾಗ್ ಜೊತೆ ಬಂದೇನು. ಇದು 2 ದಿವಸದ ಮಿನಿ ಬ್ಲಾಗ್ ಆಗಿರ್ತೈತಿ. ಶುಕ್ರವಾರ ಮತ್ತು ಶನಿವಾರ ನಾನು ಬೆಳಗ್ಗೆ ಶುಕ್ರವಾರ ರೊಟ್ಟಿ ಮಾಡ್ಕೊಂಡಿದ್ನಿ. ರೊಟ್ಟಿ ಹಾಲು ಬೆಲ್ಲ ತಿನ್ಬೇಕಂತ ಅನ್ಸತ್ತಿತ್ತು. ಸೊ ರೊಟ್ಟಿ ಹಾಲು ಬೆಲ್ಲ ತಿಂದ್ನಿ. ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟೆಲ್ಲ ನಾದಿಟ್ಕೊಂಡು ಇವತ್ತು ನುಗ್ಗೆ ಸೊಪ್ಪಿಂದ ಬುರ್ಜಿ ಮಾಡತ್ತಿದ್ನಿ. ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಮೊದಲಿಗೆ ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಒಂದು ಈರುಳ್ಳಿ, ಆಮೇಲೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡೇನು. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಏನು ನುಗ್ಗೆ ಸೊಪ್ಪು ಇರ್ತೈತಲ್ಲ ಅದನ್ನು ಸಹಿತ ಎಲ್ಲ ಚಲೋ ತಂಗೆ ಫ್ರೈ ಮಾಡ್ಕೊಂಡೇನು. ನೋಡ್ಬೋದು ಯಾವ ಥರ ಅಂದರೆ ಪೂರ ಕರಗಬೇಕು. ಆವಾಗ ಒಂದು ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಎಗ್ನ 4 ಎಗ್ ನಾನು ಒಡೆದು ಹಾಕ್ಕೊಂಡೇನು. ನೋಡ್ಬೋದು ಇದನ್ನ ಸ್ವಲ್ಪ ನಾನ್ ಸ್ಟಿಕ್ ಒಳಗೆ ಮಾಡಿದ್ರೂ ನಡಿತೈತಿ. ಸ್ವಲ್ಪ ತಳ ಹತ್ತತೈತಿ ಈ ಥರ ಇದ್ರೊಳಗೆ ಮಾಡಿದ್ರೆ. ಸೊ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡು ಬುರ್ಜಿ ರೆಡಿ ಆಕೈತಿ. ಅದ್ರ ಮ್ಯಾಗ ಸ್ವಲ್ಪ ಖಾರ, ಕೊರಿಯಂಡರ್ ಪೌಡ್ರ್, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆದಂಥ ನುಗ್ಗೆ ಸೊಪ್ಪಿನ ಬುರ್ಜಿ ರೆಡಿ ಆಕೈತಿ. ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇದು ಶನಿವಾರದ ಮಿನಿ ವ್ಲಾಗ. ನಾವು ಸಂಜೆಗೆ ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರ್ಬೇಕಂತ ಹೊಂಟಿದ್ವಿ. ಆದ್ರೆ ನಾವು ಹೋಗೋ ದಾರಿ ಒಳಗೆ ಹೆವಿ ಟ್ರಾಫಿಕ್ ಇರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಅಲ್ಲೇ ನಡಕ್ಕೆ ಕೃಷ್ಣ ಕೆಫೆಗೆ ಹೋಗಿ ಸ್ವಲ್ಪ ದೋಸೆ ಅದು ಎಲ್ಲ ತಿನ್ಕೊಂಡು ವೆಜ್ ಬಿರಿಯಾನಿ ತಿನ್ಕೊಂಡು ಊಟನ ಮಾಡ್ಕೊಂಡಂಗೆ ಬಂದ್ವಿ. ಬೆಂಗಳೂರದಾಗಂತೂ ಈ ಟ್ರಾಫಿಕ್ಕಿಗೆ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಜಾಗ ಬಿಟ್ಟು ಬೇರೆ ಕಡೆನೂ ಹೋಗಿಬಿಡ್ತೀವಿ. ನಂಗೆ ಆ್ಯಕ್ಚುಲಿ ಇವತ್ತು ತಿನ್ಬೇಕಂತ ಅನಿಸಿದ್ದ ಪಿಜ್ಜಾ ದೋಸೆ, ಬಟ್ ನಾ ತಿಂದಿದ್ದ ಮಸಾಲೆ ದೋಸೆ. ಹೋಗಲಿ ಬಿಡ್ರಿ, ಇವತ್ತು ಸಂಕಷ್ಟಿ ಇರೋದ್ರಿಂದ ಹಂಗೆ ಬರುವಾಗ ಗಣಪತಿ ಗುಡಿಗೆ ಹೋಗಿ ಮನೆಗೆ ವಾಪಸ್ ಬಂದ್ವಿ. ಬಾಯ್.